ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ನನ್ನ ಗಾಡಿಯನ್ನು ಗ್ಯಾರೇಜಲ್ಲಿ ತೋರಿಸ್ಲಿಕ್ಕಂತ ಪೆನ್ಷನಿಂದ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾಯಿದೆ. ಮುಂದ್ಗಡೆ ಚೊಕೋಪ್ಸರ್ ಇರುತ್ತಲ್ಲ, ಅಲ್ಲಿಂದ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾಯಿದೆ. ಆಯಿಲ್ ಯಾಕೆ ಲೀಕ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಒಂದು ಇಬ್ಬರು ಫ್ರೆಂಡ್ಸಿಗೆ ಕೇಳಿದೆ, ಅವರಂದ್ರು ಅದೇನೋ ಸೀಲ್ ಏನಾದರೂ ಹೋಗಿರ್ತದಂತೆ, ಅದಕ್ಕೋಸ್ಕರ ಲೀಕ್ ಆಗಿರ್ತದೆ. ನಾನು ತೊಗೊಂಡಾಗಿಂದ ಏನೂ ಆಗಿಲ್ಲ, ಈಗಲೇ ಏನೋ ಫಸ್ಟ್ ಟೈಮ್ ಆಗಿದೆ. ಸೊ ಅದಕ್ಕೆ ಶೋರೂಮ್ ಹತ್ರ ಬಂದಿದ್ದೀನಿ, ಕೊಟ್ಟಿದ್ದೀನಿ. ಅವ್ರು ನೋಡ್ಕೊಂಡು ಹೇಳ್ತಾರೆ ಅಂತ ಹೇಳಿದ್ದಾರೆ, ಯಾಕಂದರೆ ಬಿಜಿ ಇದ್ದಾರಂತೆ, ಭಾಳ ಗಾಡಿಗಳು ಏನೋ ಇದ್ದಾವಂತೆ. ಸೊ ಅದಕ್ಕೆ ಒಂದು 15 ನಿಮಿಷ ಇತ್ತಲ್ಲ, ವಿಡಿಯೋ ಮಾಡ್ಕೊಂಡು ಹೋಗುವಂತ ಹೊರಗಡೆ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಅಲ್ಲಿ ಏನಾಗಿದೆ ಅಂತ ಗಾಡಿಗೆ. ಗೈಸ್, ನಿನ್ನೆ ಒಬ್ಬನು ನಂಗೆ ಕೇಳ್ದ, ನೀನು ವಿಡಿಯೋ ಎಡಿಟ್ ಎಲ್ಲ ಯಾವಾಗ ಮಾಡ್ತೀಯಾ, ವೀಡಿಯೋಸ್ ಎಲ್ಲ ಯಾವಾಗ ಮಾಡ್ತೀಯಾ, ಡೈಲಿ ಆಗ್ತಾ ಇದೆಯಾ ಅಂತ ಹೇಳ್ದ. ಆಮೇಲೆ ಎಲ್ಲ ಟೈಮಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತೀಯ. ನಾನು ಅವನಿಗೆ ಒಂದೇ ಮಾತು, ನಾನು ಎಲ್ಲ ಟೈಮ್ ವರ್ಕ್ ಮಾಡ್ತಾ ಇರ್ತೀನಿ, ಆದರೆ ನಂದು ಯಾವಾಗ ಫ್ರೀ ಟೈಮ್ ಸಿಗುತ್ತಲ್ಲ, ಈಗ ನೋಡಿ ಫಸ್ಟ್ ಶಿಫ್ಟ್ ಇತ್ತು, ಮುಗೀತು, ಈಗ ಸಂಜೆ ಬಂದೆ, ಈಗ ವಿಡಿಯೋ ಎಡಿಟ್ ಮಾಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. 2 hours later. ಇವಾಗ ಶೋರೂಮ್ ಹತ್ರ ಹೋಗಿ ಬಂದೆ, ಬಟ್ ಶೋರೂಮಲ್ಲಿ ಅವನು ಹೇಳ್ತಾ ಇದ್ದಾನೆ 2000 ರೂಪೀಸ್, 2500 ಏನೋ ಆಗುತ್ತಂತೆ. ಅದು ತೆಗೆದ್ರೂ ಒಂದೇ ಸೈಡಿಂದು ಆಯಿಲ್ ತೆಗಿಲಿಕ್ಕಾಗಲ್ಲ ಅಂತೆ, ಎರಡು ಸೈಡಿಂದು ಚೊಕೋಪ್ಸರಿಂದ ಆಯಿಲ್ ತೆಗೆದು ಎರಡು ಸೈಡ್ ಫೀಲ್ ಮಾಡಬೇಕಂತೆ. ಒಂದೇ ಸೈಡ್ ಫೀಲ್ ಮಾಡಿದರೆ ಇನ್ನೊಂದು ಸೈಡ್ ಕಮ್ಮಿ, ಆ ಥರ ಆಗುತ್ತಂತೆ. ಸೊ ಅದಕ್ಕೋಸ್ಕರ ಮತ್ತೆ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ, ಬಟ್ ಅಷ್ಟೊಂದು ಅಮೌಂಟ್ ಕೂಡ ಇಲ್ಲ ಈಗ. ಸೊ ಬೇರೆ ಎಲ್ಲಾದರೂ ಗ್ಯಾರೇಜಲ್ಲಿ ಕೇಳೋಣ ಅಂತ ಗ್ಯಾರೇಜ್ ಸೈಡ್ ಹೋಗ್ತಾ ಇದ್ದೀನಿ. ನೋಡೋಣ, ಈಗ ಒಂದು ಗ್ಯಾರೇಜ್ ಇದೆ ಸೈಡಿಗೆ, ಇಲ್ಲೇ, ಅಲ್ಲಿ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಏನಾದರೂ ಕಾಣ್ತಾ ಇದೆಯಾ ನಿಮಗೆ? ಇಲ್ಲಿ ನೋಡಿ, ಇದು ಇದೆಯಲ್ಲ, ಇದು ಆಯಿಲ್. ಇದು ಇಲ್ಲಿಂದ ಇಲ್ಲಿ ತನಕ ಬರ್ತಾ ಇದೆ. ಅದು ಇದು ಬಂದು ಇಲ್ಲಿ ಮೇಲ್ಗಡೆ, ಇಲ್ಲಿಂದ ಇಲ್ಲಿ ತನಕ ಹೊಡಿತಾ ಇದೆ ಬಂದು. ಎಲ್ಲೇ ಹೊಂಡ ಗಿಂಡ ಏನಾದರೂ ಇದ್ದರೆ ಅಲ್ಲಿ ಮೇಲ್ಗಡೆ ಬಂದು ಟಚ್ ಆಗ್ತಾ ಇದೆ, ಅದೇ ಪ್ರಾಬ್ಲಮ್. ಈ ಸೈಡ್ ಏನೂ ಇಲ್ಲ, ಈ ಸೈಡ್ ಓಕೆ ಇದೆ ನೋಡಿ, ಏನೋ ಲೀಕ್ ಗೀಕ್ ಏನೂ ಇಲ್ಲ ಇಲ್ಲಿ. ಬಟ್ ಇಲ್ಲೇ ಲೀಕ್ ಎಲ್ಲ ಇರೋದಂದರೆ ಇದೇ ಸೈಡು, ಇಲ್ಲೆಲ್ಲ ನೋಡಿ ಆಯಿಲ್ ಬಂದಿದೆ ನೋಡಿ. ಇದೇನೋ ಸೀಲ್ ಇರುತ್ತಂತೆ ಇಲ್ಲಿ, ಆ ಸೀಲ್ ತೆಗಿತಾರೆ ಅವರು, ತೆಗೆದು ಬೇರೆದು ಹಾಕ್ತಾರೆ. ಓಕೆ, ಸೊ ಬನ್ನಿ ನೋಡ್ತೀನಿ, ಗ್ಯಾರೇಜ್ ಹತ್ರ ಹೋಗೋಣ ಬನ್ನಿ. ಗೈಸ್, ಇವಾಗ ಏನಾಗಿದೆ ಗೊತ್ತಾ, ನಾನು ನಮ್ಮ PG ರೂಮಿಗೆ ಚಾವಿ ಹಾಕ್ಕೊಂಡು ಬಂದಿದ್ದೆ, ಚಾರ್ಜಿಂಗ್ ಹಚ್ಚಿ ಬಂದಿದ್ದೆ ಅಲ್ಲ, ಪವರ್ ಬ್ಯಾಂಕು. ಸೊ ಚಾವಿ ಹಾಕ್ಕೊಂಡು ಬಂದಿದ್ದೆ. ಈಗ ನೋಡಿದ್ರೆ ಅವನು ಯಾರೋ ಬಂದಿದ್ದಾನಂತ, ಅವನಿಗೆ ತೊಗೊಳಿಕ್ಕೆ ಮತ್ತೆ ರೂಮ್ ಹತ್ರ ಬಂದಿದ್ದೆ. ಈಗ ಮತ್ತೆ ರಿಟರ್ನ್ ಹೋಗ್ಬೇಕೀಗ. ಗೈಸ್, ಇವಾಗ ಈ ಆಯಿಲ್ ಹಾಕ್ತಾವ್ರಂತೆ ಇವರು. ನನಗಂತೂ ಈ ಜೀವನವೇ ಬೇಸರವಾಗೋ. ಏನು ಗೈಸ್, ಇದು ಬ್ರೇಕ್ ಪ್ಯಾಡ್ ಕೂಡ ಹೋಗಿದೆ ಅಂತೆ ಗಾಡಿದು, ಫ್ರಂಟ್ ಬ್ರೇಕ್ ಪ್ಯಾಡ್. ಅದಕ್ಕೊಂದು ಬ್ಯಾಕ್ ಚೆನ್ನಾಗಿದೆ, ಏನು ಫ್ರಂಟ್ ಒಂದು ಹೋಗಿದೆ. ಬ್ಯಾಕ್ ಬ್ರೇಕ್ ಪ್ಯಾಡ್ ನೋಡಿ, ಚೆನ್ನಾಗಿದೆ ಇರಬೇಕು ಮೋಸ್ಟ್ಲಿ. ಸ್ವಲ್ಪ ವೇರ್ ಆಗಿದೆ ಗೈಸ್. ನೋಡಿ, ಫೈನಲಿ ರೆಡಿ ಆಗಿದೆ. 3 ಗಂಟೆಗೆ ಬಂದಿದೆ, ಈಗ 7 ಗಂಟೆ ಆಗಿದೆ, 4 ಅವರ್ ಆಗಿದೆ. ಅವ್ರು ರೆಡಿ ಮಾಡ್ಲಿಕ್ಕೆ ತೊಗೊಂಡಿರೋ ಟೈಮ್ ಬರೀ 1.5 ಅವರ್, ಬಾಕಿ 2-3 ಅವರ್ ಇಲ್ಲಿ ಕುತ್ಕೊಂಡಿರೋದೇ ಆಗಿದೆ. ಸೊ ಈಗ ರೆಡಿ ಆಗಿದೆ, ಸ್ವಲ್ಪ ಚೆಕ್ ಮಾಡ್ಲಿಕ್ಕಂತ ಹೋಗಿದ್ದಾರೆ ರೋಡ್ ಮೇಲೆ. ಸೊ ನೋಡೋಣ ಗಾಡಿ ಹೆಂಗಿದೆ ಅಂತ. ಚೈನು ಸ್ವಲ್ಪ ಕ್ಲೀನ್ ಮಾಡಬೇಕು ಅದರದ್ದು. ಸೊ ಗೈಸ್, ಇವಾಗ ಭಾಳ ಟೈಮ್ ಆಗಿದೆ. ಸೊ 7:30, ಆಲ್ಮೋಸ್ಟ್ 7:45 ಆಗ್ಲಿಕ್ಕೆ ಬಂದಿದೆ. ಸೊ ಗಾಡಿ ಅಲ್ಲಿ ಓಕೆ ಆಗಿದೆ, ಅಲ್ಲಿ ಇಟ್ಟು ಬಂದಿದ್ದೀನಿ. ಈಗ ನಮ್ಮ ಕಂಪ್ನಿ ಹತ್ರ ಇಟ್ಟು ಬಂದಿದ್ದೀನಿ ಗಾಡಿ, ಸ್ವಲ್ಪ ಅಲ್ಲೇ ಇರಲಿ ಅಂತ. ನಾಳೆ ನೋಡೋಣ ಏನಾಗುತ್ತೆ. ನಾಳೆ ನಿಮ್ಗೆ ತೋರಿಸ್ತೀನಿ ಗಾಡಿ ಏನಾಗಿದೆ ಅಂತ. ಸೊ ಇವಾಗ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಟಾಟಾ, ಬೈ ಬಾಯ್, ಟೇಕ್ ಕೇರ್. ನಾನು ಭಾಳ ಟೈರ್ಡ್ ಹಾಕಿದ್ದೀನಿ ಇವತ್ತು. ಬೇರೆ ಮೌಸಮು ಚೆನ್ನಾಗಿಲ್ಲ, ಅಂದರೆ ಕ್ಲೈಮೇಟ್ ಚೆನ್ನಾಗಿಲ್ಲ ಇವತ್ತು, ಏನೋ ಒಂಥರ ಆಗೋಗಿದೆಯಪ್ಪ. ಸಿಗೋಣ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ.
ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯು. ಟೈಮ್